ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇದು ಬೆಂಗಳೂರು ಟು ನವದೆಹಲಿ, ನವದೆಹಲಿ ಟು ಧರ್ಮಸ್ಥಳಕ್ಕೆ ಬುರುಡೆ ಜರ್ನಿಯ ಕಥೆ. ಈ ಸ್ಟೋರಿ ಹೇಳಿದ ಬೇರೆ ಯಾರು ಅಲ್ಲ, ಸ್ವತಃ ದೂರುದಾರ ಟಿ ಜಯಂತ್. ಸೂತ್ರಧಾರರ ಗ್ಯಾಂಗ್ ದೂರು ಕೊಡುವ ಮುನ್ನ ಬುರುಡೆ ಹಿಡಿದು ಸುಪ್ರೀಂ ಕೋರ್ಟ್ನ ಕದ ತಟ್ಟಿತ್ತಂತೆ. ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದ್ದೇ ತಡ ಗ್ಯಾಂಗ್ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿತ್ತು. ಅದಾದ್ಮೇಲೆ ನಡೆದಿದ್ದೆಲ್ಲ ಬುರುಡೆ ಪುರಾಣ. ಇಲ್ಲಿ ಎಲ್ಲಾ ಬುರುಡೆ ಮಾತಿನ ಮಲ್ಲರಂತಿ ಸಮಯಕ್ಕೆ ತಕ್ಕಂತೆ ಬುರುಡೆ ಬಿಟ್ಟಿದ್ದು. ಸುಳ್ಳನ್ನೇ ಸತ್ಯ ಮಾಡಲು ಹೊರಟಾಗ ಸತ್ಯ ಶೋಧನೆಯಲ್ಲಿ ಬಯಲಾಗಿದ್ದು ಬರೀ ಬುರುಡೆ. ಸತ್ಯ ಹೇಳದಂತೆ ಬಾಯಿಗೆ ಬಿರುಡೆ ಹಾಕಿದ್ದ ಗ್ಯಾಂಗ್ನ ಒಂದೊಂದು ಕಥೆಯೂ ರಣರೋಚಕ. ಬೆಂಗಳೂರಿನಿಂದ ದಿಲ್ಲಿವರೆಗೆ ಪ್ರಯಾಣಿಸಿದ್ದ ಬುರುಡೆ. ಸ್ಫೋಟಕ ಸತ್ಯ ಬಿಚ್ಚಿಟ್ಟ ದೂರುದಾರ ಜಯಂತ್ ಟಿ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಬೆಂಗಳೂರಿನ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದ ದೂರುದಾರ ಟಿ ಜಯಂತ್ ಮನೆಯಲ್ಲಿ ಎಸ್ಐಟಿ ತಲಾಶ್ ನಡೆಸಿದೆ. ಈ ಮಧ್ಯೆ ಚಿನ್ನಯ್ಯನ ಜೊತೆ ಬುರುಡೆ ಹಿಡಿದು ದೆಹಲಿಗೆ ಹೋಗಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದ ಫೋಟೋವನ್ನ ಟಿ ಜಯಂತ್ ಸ್ವತಃ ರಿಲೀಸ್ ಮಾಡಿದ್ದಾರೆ. ಚಿನ್ನಯ್ಯ ನ್ಯಾಯಾಲಯಕ್ಕೆ ನೀಡಿದ ಬುರುಡೆಯನ್ನ ದಿಲ್ಲಿಗೆ ಕೊಂಡೊಯ್ಯಲಾಗಿತ್ತು ಅಂತ ಜಯಂತ್ ಸತ್ಯ ಒಪ್ಪಿಕೊಂಡಿದ್ದಾರೆ. ಬೆಂಗಳೂರಿನಿಂದ ಬುರುಡೆ ಹಿಡಿದು ದಿಲ್ಲಿಗೆ ಹೋಗಿದ್ದ ತಂಡದಲ್ಲಿ ಗಿರೀಶ್ ಮಟ್ಟಣ್ಣವರ್, ಸುಜಾತಾ ಭಟ್ ಹಾಗೂ ಚಿನ್ನಯ್ಯ ಇದ್ರಂತೆ. ಏಪ್ರಿಲ್ನಲ್ಲಿ ವಕೀಲರನ್ನು ನಂಬಿಸಿ ಬುರುಡೆ ಬಿಟ್ಟಿದ್ದ ಗ್ಯಾಂಗ್ ಪ್ಲಾನ್ ರೂಪಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಡೇಟ್ ಸಿಕ್ಕ ಹಿನ್ನೆಲೆ ಬುರುಡೆ ಸಮೇತ ದಿಲ್ಲಿಗೆ ಪ್ರಯಾಣಿಸಿತ್ತು. ಬ್ಯಾಗ್ನಲ್ಲಿ ಬುರುಡೆ ಇಟ್ಕೊಂಡೇ ರೈಲಿನಲ್ಲಿ ದೆಹಲಿಗೆ ಪ್ರಯಾಣ ಮಾಡಿತ್ತು. ಈ ಮೂಲಕ ಶವ ಹೂತ ಕೇಸ್ ತನಿಖೆಗೆ ಸುಪ್ರೀಂ ಕೋರ್ಟ್ನಿಂದ ಆದೇಶ ಹೊರಡಿಸುವ ಪ್ಲಾನ್ ಮಾಡಿತ್ತು. ಬಳಿಕ ಮುಚ್ಚಿದ್ದ ಲಕೋಟೆಯಲ್ಲಿ ಬುರುಡೆ ಫೋಟೋ ದಾಖಲೆಗಳನ್ನ ಸಲ್ಲಿಸಿತ್ತು. ಬುರುಡೆ ಚೆನ್ನನ ದೂರು ಹಾಗೂ ವಾದ ಪರಿಶೀಲಿಸಿದ್ದ ಸುಪ್ರೀಂ ಕೋರ್ಟ್ ಅರ್ಜಿ ತಿರಸ್ಕರಿಸಿ ಸ್ಥಳೀಯ ಠಾಣೆಗೆ ದೂರು ನೀಡಲು ಸೂಚನೆ ನೀಡಿತ್ತು. ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ತೆರಳಿ ಗ್ಯಾಂಗ್ ದೂರು ನೀಡಿತ್ತು. ಬುರುಡೆ ಜೊತೆ ಹೋಗಿ ತಪ್ಪು ಮಾಡಿದೆ ಎಂದ ಜಯಂತ್. ನಾನು ದೇಶದ್ರೋಹ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಅತ್ಯಾಚಾರ ಮಾಡಿಲ್ಲ. ನ್ಯಾಯಕ್ಕಾಗಿ ಹೋರಾಡುವಾಗ ಇದೆಲ್ಲ ಆಗುತ್ತೆ. ಬುರುಡೆ ಜೊತೆ ದಿಲ್ಲಿಗೆ ಹೋಗಿ ತಪ್ಪು ಮಾಡಿದೆ ಅಂತ ಜಯಂತ್ ಒಪ್ಪಿಕೊಂಡಿದ್ದು ಸತ್ಯಕ್ಕಾಗಿ ಜೈಲಿಗೆ ಹೋಗಲು ಸಿದ್ಧ ಎಂದಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗೋ ಉದ್ದೇಶ ಏನಂತ ಹೇಳಿದ್ರೆ ಇದೊಂದು ಒಳ್ಳೆ ರೀತಿಯಲ್ಲಿ ತನಿಖೆ ಆಗಬೇಕು. ಆ ಸರ್ವೋಚ್ಚ ನ್ಯಾಯಾಲಯ ಉಸ್ತುವಾರಿಯಲ್ಲಿ ಇದಾಗಬೇಕು ಉದ್ದೇಶದಿಂದಲೇ ಅಲ್ಲಿ ಹೋಗಿರೋದು. ಅಲ್ಲಿ ಯಾವುದೊಂದು ಪಿತೂರಿ ಮಾಡಲಿಕ್ಕೆ ಯಾರು ಹೋಗಿಲ್ಲ. ಉಚ್ಚ ನ್ಯಾಯಾಲಯಕ್ಕೆ, ದೇಶದ ಅತ್ಯುನ್ನತ ನ್ಯಾಯಾಲಯ ಆಗಿರೋ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾನು ಹೋಗಿರೋದು. ಹೌದಲ್ಲ ಸರ್? ಆವಾಗ ನಾನು ಅದನ್ನು ತೋರಿಸಿ ಅಲ್ಲಿಂದೊಂದು ತನಿಖೆ ಬಂದರೆ ಒಳ್ಳೇದಾಗ್ತಂತೆ ಎಲ್ಲರೂ ಹೋಗಿರ್ಸು, ಬೇರೆ ಯಾವುದಕ್ಕೆ ಹೋಗಿಲ್ವಲ್ಲ ಸರ್. ಅದಕ್ಕೆ ಇವಾಗ ಅದು ದೊಡ್ಡ ವಿಷಯ ಅಂತ ನನಗೆ ಕಾಣಿಸ್ತಾ ಇಲ್ಲ. ಓಕೆ, ಏನಾದರೂ ಆ ಥರ ಏನೋ ಕಾನೂನು ಪ್ರಕಾರವಾಗಿ ನಾನು ಹೋಗಿರೋದು, ಇವೆಲ್ಲ ಕೂರಿಸೋದು ಅಲ್ಲ, ಮನೆ ಕರ್ಕೊಂಡು ತಪ್ಪಿಂತದೆ ಅದು ಒಪ್ಕೊಳ್ತೀವಿ. ಇನ್ನು ದೆಹಲಿಯಿಂದ ವಾಪಸ್ ಬಂದ ಮೇಲೆ ಚೆನ್ನನ ಮನೆಗೆ ಕರೆದೊಯ್ದು 2-3 ದಿನ ಆಶ್ರಯ ನೀಡಿ ಊಟ ಹಾಕಿದ್ದೆ. ಬಳಿಕ ಆತನನ್ನ ಬಸ್ ಹತ್ತಿಸಿ ಕಳುಹಿಸಿದ್ದೆ ಅಂತ ಜಯಂತ್ ಒಪ್ಪಿಕೊಂಡಿದ್ದಾರೆ. ಫೋನ್ ಮಾಡಿ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಏಪ್ರಿಲ್ ತಿಂಗಳಲ್ಲಿ ನಾನು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ವಕೀಲರ ಆಫೀಸಿಗೆ ಕರ್ಕೊಂಡು ಹೋಗಿದ್ದೀನಿ ಸರ್. ಅಲ್ಲಿಂದ ತಿರ್ಗಿ ನಾನು ಮನೆಗೆ ಕರ್ಕೊಂಡು ಹೋಗಿದ್ದೀನಿ ಸರ್. ಅಂದರೆ ಅವನು ರೂಮ್ ಮಾಡಿಕೊಡ್ತೀವಿ ಅಂತ. ರೂಮ್ ಮಾಡಿಕೊಡುವಾಗ ನಾನು ಹೇಳಿದೆ, ಧರ್ಮಸ್ಥಳ ವಿಷಯ ಆಗುವಾಗ ತುಂಬ ತೊಂದರೆ ಆಯಿತು, ಬೇಡ ನಾನು ಮನೆಗೆ ಕರ್ಕೊಂಡು ಹೋಗ್ತೇನೆ ಅಂತೇಳಿ ನಾನೇ ಕರ್ಕೊಂಡು ಹೋಗಿರೋದು. ತಿರುಗಿ ಇಲ್ಲಿ ಕರ್ಕೊಂಡು ಒಂದು 2-3 ದಿನ ಇತ್ತು. ಆಮೇಲೆ ಅವನನ್ನು ಬಸ್ ಹತ್ತಿಸಿ ಕಳಿಸಿದೆ. ಮತ್ತೆ ಹೋದ. ಆ ನಂತರ ತಿರುಗಿ ಒಂದಿನ ಬಂದು ಹಂಗೆ ಡೆಲ್ಲಿಗೆ ಹೋದ ಸರ್. ಮಾಸ್ಕ್ ಮ್ಯಾನ್ ಚೆನ್ನ ಕ್ಷಣಕ್ಕೊಂದು ಹೇಳಿಕೆ ಕೊಡ್ತಿದ್ದಾನೆ. ನಾನು ಬುರುಡೆ ತಂದು ಕೊಟ್ಟಿಲ್ಲ, ಅನಾಮಿಕನೇ 164 ಹೇಳಿಕೆ ಕೊಟ್ಟಿದ್ದಾನೆ. ತನಿಖೆಯಲ್ಲಿ ಎಲ್ಲ ಹೊರಬರಲಿ ಎಂದಿದ್ದಾರೆ. ಭಗವದ್ಗೀತೆ ಮೇಲೆ ಸತ್ಯ ಪ್ರತಿಜ್ಞೆ ಮಾಡಿರೋದು, ಅಲ್ಲೇ ಅವ ಸುಳ್ಳು ಹೇಳೋದು. ಹಂಗಾರೆ ಅಲ್ಲಿ ಸುಳ್ಳು ಹೇಳ್ತಾ ಇದ್ದಾನ. ಹಂಗಾರೆ ವಕೀಲ ಹತ್ರ ಸುಳ್ಳು ಹೇಳಿದಾರ? ವಕೀಲ ಕೇಳಿದಾರ? ವಕೀಲ ಕೇಳೋದು ಏನಂತ ಹೇಳಿದ್ರು? ಹಂಗಾರೆ ಅವ ಮಾಡಿರೋಲ್ಲ ಸರಿನಾ? ನಾನು ಇದನ್ನು ಕೇಳ್ತಾ ಇರೋದು. ತನಿಖೆ ಆಗಲಿ, ಇದು ಸತ್ಯ ಹೊರಗೆ ಬರಲಿ. ಏನಕ್ಕೋಸ್ಕರ ಮಾಡಿರೋದು? ಒಟ್ಟಾರೆ ಜಯಂತ್ ಟಿ ಹೇಳಿಕೆಗಳು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿವೆ. ಎಸ್ಐಟಿ ತನಿಖೆಯಲ್ಲಿ ಧರ್ಮ ಸಂಕಟ ತಂದಿದ್ಯಾರು ಅನ್ನೋದು ಗೊತ್ತಾಗಬೇಕಿದೆ. ಕಿರಣ್, ನ್ಯೂಸ್ ಫಸ್ಟ್, ಧರ್ಮಸ್ಥಳ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.